Hello students, let us start with chapter 16, part 1, and the chapter name is Environmental Issue, and the new heading is about pollution. So pollution is any undesirable change in physical, chemical or biological characteristics of air, land, ವಾಟರ್ ಆರ್ ಸಾಯಿಲ್. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಪೊಲ್ಯೂಷನ್ ಅಂತಂದರೆ ಏನು? ಸೊ ಪೊಲ್ಯೂಷನ್ ಅಂದರೆ ಒಂದು ಅನ್ಡಿಸೈರಬಲ್ ಚೇಂಜ್. ಅನ್ಡಿಸೈರಬಲ್ ಅಂದರೆ ವಿಚ್ ಇಸ್ ನಾಟ್ ವಾಂಟೆಡ್ ಆ್ಯಕ್ಚುಲಿ. ಸೊ ಈಗ ಪೊಲ್ಯೂಷನ್ ಆಗ್ತಾ ಇರುವಾಗ ಏನಿದೆ ಅಂತಂದರೆ ಕೆಲವೊಂದು ಚೇಂಜಸ್ ಏನಿದೆ ಅಂದರೆ ಫಿಸಿಕಲ್ನಲ್ಲಿ ಆಗಿರ್ಬೋದು, ಆರ್ ಸಮ್ಟೈಮ್ಸ್ ಕೆಮಿಕಲ್ ವೇನಲ್ಲಿ ಆಗಿರ್ಬೋದು, ಆರ್ ಬಯೋಲಾಜಿಕಲ್ ವೇನಲ್ಲಿ ಏನಿದೆ ಅಂತಾರೆ ಸಮ್ ಚೇಂಜಸ್ ಆಗುತ್ತೆ. ದಟ್ ಲೀಡ್ಸ್ ಟು ವಾಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಏರ್, ಲ್ಯಾಂಡ್, ವಾಟರ್ ಆರ್ ಸಾಯಿಲ್. ಸೊ ತಳಗಡೆ ಇಮೇಜ್ನಲ್ಲಿ ನೀವು ನೋಡ್ಬೋದು, ಐದರ್ ಏನಿದೆ ಅಂದರೆ ಹೊರಗಡೆ ನಮ್ಗೆ ಫಿಸಿಕಲ್ ವೇನಲ್ಲಿ ಸಮ್ ಕೆಮಿಕಲ್ಸ್ನಲ್ಲಾಗಿರ್ಬೋದು ಆರ್ ಬಯಾಲಜಿಕಲ್ ವೇನಲ್ಲಿ ಏನಿದೆ ಅಂತಂದರೆ ಸೊ ಇವೆಲ್ಲ ಏನಿದೆ ಅಂತಂದರೆ ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಲ್ಯಾಂಡ್ ಪೊಲ್ಯೂಷನ್, ಸಾಯಿಲ್ ಪೊಲ್ಯೂಷನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ನೆಕ್ಸ್ಟ್ ಡೆಫಿನೇಷನಲ್ಲಿ ಏಜೆಂಟ್ಸ್ ದಟ್ ಕಾಸಸ್ ಪೊಲ್ಯೂಷನ್ ಆರ್ ಕಾಲ್ಡ್ ಪೊಲ್ಯೂಟೆಂಟ್ಸ್ ಅಂತ ಹೇಳ್ತೀವಿ. ಸೊ ಭಾಳಷ್ಟು ಏಜೆಂಟ್ಸ್ ಇರುತ್ತೆ. ಆ ಏಜೆಂಟ್ಸಿಂದ ಏನಿದೆ ಅಂದರೆ ಪೊಲ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ ಅದರಿಂದ. ಸೊ ಯಾವ ಏಜೆಂಟ್ಸ್ಲಿಂದ ಪೊಲ್ಯೂಷನ್ ಆಗುತ್ತೋ ಅದನ್ನು ಪೊಲ್ಯೂಟೆಂಟ್ಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ನಲ್ಲಿ ಹ್ಯೂಮನ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಇನ್ಕ್ರೀಸಸ್ ದ ಡಿಮಾಂಡ್ ಫಾರ್ ಫುಡ್, ವಾಟರ್, ಹೋಮ್, electricity, road, automobile, etc. And this lead to the pollution of air, water and soil. ಸೊ ಇಲ್ಲಿ ಏನಾಗ್ತಾ ಇದೆ, ಬಿಕಾಸ್ ಆಫ್ ಹ್ಯೂಮನ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂದರೆ ಹ್ಯೂಮನ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗೋದ್ರಿಂದ ಏನೇನು ಇನ್ಕ್ರೀಸ್ ಆಗುತ್ತೆ ಅಂದರೆ ದೆರ್ ಈಸ್ ಅ ಡಿಮಾಂಡ್ ಫಾರ್ ಫುಡ್. ಯಾಕಂದರೆ ಎಷ್ಟು ಜಾಸ್ತಿ ಜನ ಇನ್ಕ್ರೀಸ್ ಆಗುತ್ತೆ ಅಷ್ಟು ಫುಡ್ ಏನಿದೆ ಅಂದರೆ ನೆಸಸರಿ ಆಗುತ್ತೆ. ಸೊ ಫಸ್ಟು ಏನಿದೆ ಅಂದರೆ ಫುಡ್ ಡಿಮಾಂಡ್ ಆಗುತ್ತೆ, ನೆಕ್ಸ್ಟು ವಾಟರ್, ನೆಕ್ಸ್ಟ್ ಹೋಮ್, ಆಮೇಲೆ ಎಲೆಕ್ಟ್ರಿಸಿಟಿ, ನಂತರ ರೋಡ್, ಆಮೇಲೆ ವೆಹಿಕಲ್ಸ್ ದಟ್ ಈಸ್ ಆಟೋಮೊಬೈಲ್. ಸೊ ಇವೆಲ್ಲನೂ ಇನ್ಕ್ರೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವಾಗ ಪಾಪ್ಯುಲೇಷನ್ ಏನಿದೆ ಅಂದರೆ ಇನ್ಕ್ರೀಸ್ ಆದಾಗ. ಸೊ ಇದರಿಂದ ಪಾಪ್ಯುಲೇಷನ್ ಏನಿದೆ ಅಂದರೆ ಇನ್ಕ್ರೀಸ್ ಆಗೋದ್ರಿಂದ ಏನಾಗೋ ಚಾನ್ಸಸ್ ಇರುತ್ತೆ, ಪೊಲ್ಯೂಷನ್ ಆಫ್ ಏರ್ ಆಗಿರ್ಬೋದು, ಆರ್ ಸಮ್ಟೈಮ್ಸ್ ವಾಟರ್ ಪೊಲ್ಯೂಷನ್ ಆಗಿರ್ಬೋದು, ಆರ್ ಏರ್ ಪೊಲ್ಯೂಷನ್, ಸಾಯಿಲ್ ಪೊಲ್ಯೂಷನ್ ಕೂಡ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದರಿಂದ ಹ್ಯೂಮನ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗೋದ್ರಿಂದನೇ ಸೊ ಪೊಲ್ಯೂಷನ್ ಕೂಡ ಕ್ರಿಯೇಟ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ The government of India has passed the Environmental Act in the year 1986 to control environmental pollution and protect and improve the quality of our environment. ಸೊ ಏನಿದೆ ಇಲ್ಲಿ ಗೌರ್ಮೆಂಟ್ ಏನು ಮಾಡಿದ್ರು ಇನ್ ಇಂಡಿಯಾನಲ್ಲಿ ದೇ ಹ್ಯಾವ್ ಪಾಸ್ಡ್ ಒನ್ ಪ್ರೊಟೆಕ್ಷನ್ ಆ್ಯಕ್ಟ್, ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಒಂದು ರೂಲನ್ನು ಏನಿದೆ ಅಂದರೆ 1986ನಲ್ಲಿ ಏನಿದೆ ಅಂತಂದರೆ ಆ ಆ್ಯಕ್ಟನ್ನು ಹೊರಡಿಸಿದ್ರು. ಏನಂತ ಇದೆ ಅದು ಆ್ಯಕ್ಟು ಅಂತಂದರೆ ಟು ಕಂಟ್ರೋಲ್ ದ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. ಸೊ ಏನು ಮಾಡಬೇಕು, ಎನ್ವಿರಾನ್ಮೆಂಟ್ಲಿಂದ ಆಗ್ತಕ್ಕಂಥ ಪೊಲ್ಯೂಷನನ್ನು ಕಂಟ್ರೋಲ್ ಮಾಡಬೇಕು. ಆ್ಯಂಡ್ ಟು ಪ್ರೊಟೆಕ್ಟ್ ಆ್ಯಂಡ್ ಇಂಪ್ರೂವ್ ದ ಕ್ವಾಲಿಟಿ ಆಫ್ ಅವರ್ ಎನ್ವಿರಾನ್ಮೆಂಟ್. ಬರೀ ಪ್ರೊಟೆಕ್ಷನ್ ಮಾಡೋದು ಅಷ್ಟೇ ಅಲ್ಲ, ಆ ಇರ್ತಕ್ಕಂಥ ಎನ್ವಿರಾನ್ಮೆಂಟನ್ನು ನಾವು ಏನಿದೆ ಅಂತಂದರೆ ಇಂಪ್ರೂವ್ ಮಾಡಬೇಕು ಅದರದ್ದು ಕ್ವಾಲಿಟಿ, ಆಮೇಲೆ ಏನಿದೆ ಅಂತಂತಂದರೆ ಅದನ್ನು ಪ್ರೊಟೆಕ್ಟು ಮಾಡಬೇಕು. ಸೊ ಈ ರೀತಿ ಏನಿದೆ ಅಂತಂದರೆ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಏನಿದೆ ಅಂದರೆ ಒಂದು ರೂಲ್ ಅನ್ನು ಏನಿದೆ ಅಂದರೆ ಒಂದು ಆ್ಯಕ್ಟನ್ನು ಹೊರಡಿಸಿದ್ರು. ಸೊ ನೆಕ್ಸ್ಟ್ನಲ್ಲೇ ಫಸ್ಟ್ ಏನು ಸ್ಟಡಿ ಮಾಡೋಣ ಇವಾಗ ಅಂದರೆ ಏರ್ ಪೊಲ್ಯೂಷನ್ ಆ್ಯಂಡ್ ಇಟ್ಸ್ ಕಂಟ್ರೋಲ್. ಸೊ ಏರ್ ಪೊಲ್ಯೂಷನ್ ಆ್ಯಂಡ್ ಇಟ್ಸ್ ಕಂಟ್ರೋಲಲ್ಲಿ ಏನಿದೆ ಅಂದರೆ ಸಬ್ ಹೆಡಿಂಗು ಕಾಸಸ್ ಆಫ್ ಏರ್ ಪೊಲ್ಯೂಷನ್. ಸೊ ಏನಿದೆ ಕಾಸಸ್ಸು, ಫಸ್ಟ್ ಪಾಯಿಂಟ್ನಲ್ಲಿ ಪಾರ್ಟಿಕ್ಯುಲೇಟ್ ಆ್ಯಂಡ್ ಗ್ಯಾಷಿಯಸ್ ಏರ್ ಪೊಲ್ಯೂಟೆಂಟ್ಸ್ ಫ್ರಮ್ ಸ್ಮೋಕ್ ಸ್ಟ್ಯಾಕ್ಸ್ ಆಫ್ ಥರ್ಮಲ್ ಪವರ್ ಪ್ಲ್ಯಾಂಟ್ ಆ್ಯಂಡ್ ಸ್ಮೆಲ್ಟರ್ಸ್ ಎಕ್ಸೆಟ್ರಾ. ಸೊ ಇಲ್ಲೇನಾಗುತ್ತೆ, ಮೈನ್ಯೂಟ್ ಪಾರ್ಟಿಕಲ್ಸ್, ಡಸ್ಟ್ ಪಾರ್ಟಿಕಲ್ಸ್ ಏನಿದೆ ಅಂತಂದರೆ ಆ್ಯಂಡ್ ಗ್ಯಾಷಿಯಸ್ ಏರ್ ಪೊಲ್ಯೂಟೆಂಟ್ಸ್ ಎಲ್ಲಿಂದ ಬರ್ತಾ ಇದೆ ಅಂತಂದರೆ ಸ್ಮೋಕ್ ಸ್ಟ್ಯಾಕ್ಸ್ ಅಂತಂದರೆ ಬಿಗ್ ಬಿಗ್ ಚಿಮ್ನೀಸ್ ಇರುತ್ತೆ ಇಂಡಸ್ಟ್ರಿಲಿಂದ, ಅಲ್ಲಿಂದ ಏನಿದೆ ಅಂದರೆ ಸ್ಮೋಕ್ಸು ಬರ್ತಾ ಇರುತ್ತೆ. ತಳಗಡೆ ಇಮೇಜ್ನಲ್ಲಿ ನೀವು ಏನಿದೆ ಅಂದರೆ ನೋಡ್ಬೋದು. ಸೊ ಆ್ಯಂಡ್ ಥರ್ಮಲ್ ಪವರ್ ಪ್ಲ್ಯಾಂಟ್ಸ್ ಆ್ಯಂಡ್ ಸ್ಮೆಲ್ಟರ್ಸ್ ಅಂದಾಗ ಏನಿದೆ ಅಂದರೆ ಸೊ ಅಲ್ಲಿ ಏನಿದೆ ಅಂದರೆ ಹೀಟ್ ಮಾಡೋದ್ರಿಂದ ಏನಿದೆ ಅಂದರೆ ಸಮ್ ಆಫ್ ದ ಗ್ಯಾಸಸ್ ಏನು ರಿಲೀಸ್ ಆಗ್ತಾ ಇರುತ್ತೆ ಅದು ಸ್ಮೆಲ್ಟರ್ಸ್ ಅಂತ ಹೇಳ್ತೀವಿ. ಸೊ ಅದರಿಂದ ಸ್ಮಾಲ್ ಮೈನ್ಯೂಟ್ ಪಾರ್ಟಿಕ್ಯುಲೇಟ್ ಮ್ಯಾಟರ್ಸ್ ಏನಿದೆ ಅಂತಂದರೆ ವಿಲ್ ಬಿ ಡಿಸ್ಚಾರ್ಜ್ಡ್ ಔಟ್ ಇನ್ ದ ಗ್ಯಾಷಿಯಸ್ ಏರ್ನಲ್ಲಾಗಿ ಏನಿದೆ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ. ಸೊ ಇದು ಏನಿದೆ ಒಂದು ಕಾಸ್ ಫಾರ್ ಏರ್ ಪೊಲ್ಯೂಷನ್. ಸೆಕೆಂಡ್ ಏನಿದೆ, ಅಕಾರ್ಡಿಂಗ್ ಟು ದ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ CPCB. ಸೊ ಅವ್ರ ಪ್ರಕಾರ ಏನಿದೆ ಅಂದರೆ ದ ಪಾರ್ಟಿಕ್ಯುಲೇಟ್ ಸೈಜ್ ಆಫ್ ಲೆಸ್ ದ್ಯಾನ್
2.5 micron meter in diameter causes a greatest harm to the human health. ಸೊ ಎಷ್ಟು 2.5 ಮೈಕ್ರಾನ್ ಮೀಟರ್ಗಿಂತ ಚಿಕ್ಕದಿತ್ತು ಅಂತಂದರೆ ಅವಾಗ ಏನಾಗೋ ಸಾಧ್ಯತೆ ಇರುತ್ತೆ, ಯಾಕಂತಂದರೆ ಆ ಸ್ಮಾಲ್ ಪಾರ್ಟಿಕಲ್ಸ್ ಏನಿದೆ ಅಂದರೆ ನಾವು ಇನ್ಹೇಲ್ ಮಾಡಿದಾಗ ನಮ್ಮ ಬಾಡಿ ಒಳಗಡೆ ಎಂಟರ್ ಆದಾಗ ಹ್ಯೂಮನ್ ಹೆಲ್ತಿಗೆ ಏನಿದೆ ಅಂದರೆ ಅಫೆಕ್ಟ್ ಆಗೋ ಚಾನ್ಸಸ್ ಇದೆ. ಸೊ ಮಧ್ಯದಲ್ಲಿ ಏನಿದೆ ಅಂದರೆ ಇಮೇಜ್ ನೋಡ್ಬೋದು ನೀವು, ಇಲ್ಲಿ ಜಸ್ಟ್ 2.5 ಮೈಕ್ರಾನ್ ಮೀಟರ್ ಪಾರ್ಟಿಕಲ್ಸ್ಗಿಂತ ಕಮ್ಮಿ ಇರೋ ಪಾರ್ಟಿಕಲ್ಸನ್ನು ಇನ್ಹೇಲ್ ಮಾಡಿದಾಗ ಆವಾಗ ನಮ್ಮ ಹೆಲ್ತ್ ಇಶ್ಯೂಸ್ ಆಗೋ ಸಾಧ್ಯತೆ ಇದೆ. ಥರ್ಡ್ ಪಾಯಿಂಟ್ನಲ್ಲಿ ಪೊಲ್ಯೂಟೆಂಟ್ಸ್ ಫ್ರಮ್ ಆಟೋಮೊಬೈಲ್ಸ್. ಸೊ ಕಾಸಸ್ ಆಫ್ ಏರ್ ಪೊಲ್ಯೂಷನಲ್ಲಿ ಆಟೋಮೊಬೈಲ್ಸ್ ಇರೋದ್ರಿಂದ ಡಸ್ಟ್ ಪಾರ್ಟಿಕಲ್ಸ್ ಏನಿದೆ ಅಂದರೆ ರಿಲೀಸ್ ಆಗುತ್ತೆ ಏರ್ನಲ್ಲಿ, ಅಟ್ಮಾಸ್ಫಿಯರ್. ಸೊ ಇದನ್ನು ಕೂಡ ಒಂದು ಕಾಸ್ ಏನಿದೆ ಅಂದರೆ ಏರ್ ಪೊಲ್ಯೂಷನ್ದು ಒಂದು ಕಾಸು ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಹೋಗೋಣ. ಸೊ ಏರ್ ಪೊಲ್ಯೂಷನ್ ಆ್ಯಂಡ್ ಇಟ್ಸ್ ಕಂಟ್ರೋಲ್ನಲ್ಲಿ ಏನಿದೆ ನೆಕ್ಸ್ಟ್ ಸಬ್ ಹೆಡಿಂಗು, ಹಾರ್ಮ್ಫುಲ್ ಎಫೆಕ್ಟ್ಸ್ ಆಫ್ ಏರ್ ಪೊಲ್ಯೂಷನ್. ಸೊ ಮುಂಚೆ ಕಾಸಸ್ ಆಫ್ ಏರ್ ಪೊಲ್ಯೂಷನ್ ಇತ್ತು, ಈಗ ನೆಕ್ಸ್ಟ್ ಹೆಡಿಂಗ್ನಲ್ಲಿ ಏನಿದೆ ಹಾರ್ಮ್ಫುಲ್ ಎಫೆಕ್ಟ್. ಸೊ ಫಸ್ಟ್ ಎಫೆಕ್ಟ್ ಏನಿದೆ ಅಂತಂದರೆ ಏರ್ ಪೊಲ್ಯೂಟೆಂಟ್ಸ್ ಕಾಸ್ ಇಂಜುರಿ ಟು ಆಲ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಯಾವುದೇ ಆದಂಥ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ಇರ್ಬೋದು, ಅದು ಪ್ಲ್ಯಾಂಟ್ ಆಗಿರ್ಬೋದು, ಎನಿಮಲ್ ಆಗಿರ್ಬೋದು, ಆರ್ ಸಮ್ಟೈಮ್ಸ್ ಹ್ಯೂಮನ್ ಬೀಂಗ್ ಕೂಡ ಆಗಿರ್ಬೋದು. ಏರ್ ಪೊಲ್ಯೂಟೆಂಟ್ಸ್ ಏನು ಕಾಸ್ ಮಾಡುತ್ತೆ ಅಂದರೆ ಇಟ್ ಕಾಸಸ್ ದ ಇಂಜುರಿ ಟು ಆಲ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಟ್ ಗೆಟ್ಸ್ ಅ ರೆಸ್ಪಿರೇಟರಿ ಪ್ರಾಬ್ಲಮ್, ಇರಿಟೇಷನ್, ಇನ್ಫ್ಲಮೇಷನ್ ಆ್ಯಂಡ್ ಡ್ಯಾಮೇಜ್ ಟು ದ ಲಂಗ್ಸ್ ಆ್ಯಂಡ್ ಪ್ರೀಮ್ಯಾಚರ್ ಡೆತ್. ಸಮ್ಟೈಮ್ಸ್ ಏನಾಗುತ್ತೆ ಬಿಕಾಸ್ ಆಫ್ ಏನಿದೆ ಅಂದರೆ ಏರ್ ಪೊಲ್ಯೂಷನಿಂದ ಏನೇನು ಕ್ರಾಸ್ ಆಗ್ಬೋದು ಅಂದರೆ ಫಸ್ಟು ರೆಸ್ಪಿರೇಟರಿ ಪ್ರಾಬ್ಲಮ್ ಆಗ್ಬೋದು, ಅಂದರೆ ರೆಸ್ಪಿರೇಷನ್ ಆಗಬೇಕಾಗಿತ್ತಂದರೆ ಉಸಿರಾಡೋಕ್ಕೆ ತ್ರಾಸಾಗ್ಬೋದು. ನೆಕ್ಸ್ಟು ಇರಿಟೇಷನ್ ಆಗಿರ್ಬೋದು, ಇರಿಟೇಷನ್ ಅಂದರೆ ನಮ್ಮ ಬಾಡಿನಲ್ಲಿ ಒಂಥರ ಡಿಸ್ಕಂಫರ್ಟ್ನೆಸ್ ಇರ್ಬೋದು. ನೆಕ್ಸ್ಟು ಇನ್ಫ್ಲಮೇಷನ್ ಆಗಿರ್ಬೋದು, ಇನ್ಫ್ಲಮೇಷನ್ ಅಂದರೆ ಯಾವುದೋ ಒಂದು ಏನಿದೆ ಪಾರ್ಟ್ನಲ್ಲಿ ಸ್ವೋಲನ್ ಆಗಿರ್ಬೋದು, ಪೇನ್ಫುಲ್ ಆಗಿರ್ಬೋದು ಆ ಪಾರ್ಟ್, ಅದನ್ನು ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟು ಡ್ಯಾಮೇಜ್ ಟು ದ ಲಂಗ್ಸ್. ನಮ್ಮ ಲಂಗ್ಸಿಗೆ ಏನಿದೆ ಅಂತಂದರೆ ನಾವು ಏರ್ ತೊಗೊಂಡಾಗ ಅಲ್ಲಿ ಏನಿದೆ ಅಂದರೆ ಫಿಲ್ಟರ್ ಆಗ್ಲಿಕ್ಕೆ ಅಲ್ಲಿ ಹೋಗುತ್ತೆ. ಸೊ ಇಲ್ಲಿ ನಮ್ಮ ಲಂಗ್ಸಿಗೆ ಏನಿದೆ ಅಂದರೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆ. ನೆಕ್ಸ್ಟು ದೆರ್ ಈಸ್ ಅ ಪ್ರೀ ಮ್ಯಾಚ್ಯೂರ್ ಡೆತ್. ಸಮ್ಟೈಮ್ಸ್ ಏನಿದೆ ಅಂದರೆ ಮ್ಯಾಚುರಿಟಿ ಆಗೋಕ್ಕಿಂತ ಮುಂಚೆ ಏನಿದೆ ಅಂತಂದರೆ ಅರ್ಲಿ ಸ್ಟೇಜ್ನಲ್ಲೇ ಡೆತ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಬಿಕಾಸ್ ಆಫ್ ಏರ್ ಪೊಲ್ಯೂಷನ್. ಆ್ಯಂಡ್ ದ ನೆಕ್ಸ್ಟ್ ಪಾಯಿಂಟ್ನಲ್ಲಿ they reduce the growth and yield of a crop and cause the premature death of a plant. ಸೊ ಇಲ್ಲಿ ಮೂರನೇ ಸ್ಲೈಡ್ನಲ್ಲಿ ನೋಡ್ಬೋದು ನೀವು ಏನಿದೆ. ಸೊ ದೆ ರಿಡ್ಯೂಸ್ ದ ಗ್ರೋತ್, ಸಮ್ಟೈಮ್ಸ್ ಪ್ಲ್ಯಾಂಟ್ಸ್ದು ಗ್ರೋತನ್ನು ರಿಡ್ಯೂಸ್ ಮಾಡ್ಬೋದು, ಆರ್ ಅದನ್ನು ಏನಿದೆ ಅಂತಂದರೆ ಆ ಪ್ಲ್ಯಾಂಟ್ ಡೆವಲಪ್ಮೆಂಟ್ ಆಗೋಕ್ಕಿಂತ ಮುಂಚೆ ಏನಿದೆ ಅಂತಂದರೆ ಪ್ರೀಮ್ಯಾಚರ್ ಡೆತ್ ಆಫ್ ಅ ಪ್ಲ್ಯಾಂಟ್ ಕೂಡ ಆಗೋ ಸಾಧ್ಯತೆ ಇದೆ. ಮೂರನೇ ಇಮೇಜ್ನಲ್ಲಿ ಏನಿದೆ ಅಂತಂದರೆ ಬೆಳೆಕ್ಕಿಂತ ಮುಂಚೆನೇ ಏನಿದೆ ಅಂತಂದರೆ ಆ ಬೆಳೆ ಎಲ್ಲ ಹಾಳಾಗಿರೋದನ್ನು ನೋಡ್ಬೋದು. ಇದು harmful effects of air pollution. ಸೊ ನೆಕ್ಸ್ಟ್ ಏರ್ ಪೊಲ್ಯೂಷನ್ ಆ್ಯಂಡ್ ಇಟ್ಸ್ ಕಂಟ್ರೋಲ್ನಲ್ಲಿ ಏನಿದೆ ಅಂದರೆ ಈಗ ಲಾಸ್ಟು ಕಂಟ್ರೋಲ್ ಆಫ್ ಏರ್ ಪೊಲ್ಯೂಷನ್. ಯಾವ ರೀತಿ ಏರ್ ಪೊಲ್ಯೂಷನನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಬೇಕು. ಸೊ particulate matters must be separated or filtered out before releasing the harmful gases into atmosphere. ಸೊ ನಮ್ಮ ವೆಹಿಕಲ್ಸ್ಲಿಂದ ಏನಿದೆ ಅಂದರೆ ಸಮ್ಟೈಮ್ಸು ಇಂಡಸ್ಟ್ರಿಲಿಂದ ಆಗಿರ್ಬೋದು, ಸ್ಮೆಲ್ಟರ್ಸ್ಲಿಂದ ಆಗಿರ್ಬೋದು, ಮೈನ್ಯೂಟ್ ಪಾರ್ಟಿಕಲ್ಸ್ ಏನಿದೆ ಅಂತಂದರೆ ಎಕ್ಸಾಸ್ಟ್ನಲ್ಲಿ ಏನಿದೆ ಅಂದರೆ ರಿಲೀಸ್ ಆಗೋಕ್ಕೆ ಸಪ್ರೇಟ್ ಆಗುತ್ತೆ. ಆ ರಿಲೀಸ್ ಆಗ್ತಕ್ಕಂಥ ಗ್ಯಾಸಸನ್ನು ಏನು ಮಾಡಬೇಕು ಅಂದರೆ ಫಸ್ಟ್ ಸಪ್ರೇಟ್ ಮಾಡಬೇಕು, ನಂತರ ಫಿಲ್ಟರ್ ಮಾಡಬೇಕು. ಇದಕ್ಕೆ ಫಿಲ್ಟರ್ ಮಾಡಬೇಕು ಅಂತಂದರೆ ಆ ಹಾರ್ಮ್ಫುಲ್ ಗ್ಯಾಸಸ್ ಏನಿದೆ ಅಂದರೆ ಅಟ್ಮಾಸ್ಫಿಯರಿಗೆ ರಿಲೀಸ್ ಆಗೋಕ್ಕಿಂತ ಮುಂಚೆ ಬಿಗ್ ಇಂಡಸ್ಟ್ರಿಲಿಂದ ಏನಿದೆ ಅಂದರೆ ಆ ಚಿಮ್ನೀಸ್ ಏನಿರುತ್ತೆ ಅಲ್ಲಿಂದ ರಿಲೀಸ್ ಆಗೋಕ್ಕಿಂತ ಮುಂಚೆ ಅದನ್ನು ಫಿಲ್ಟರ್ ಮಾಡಿ ನಂತರ ಅಟ್ಮಾಸ್ಫಿಯರಿಗೆ ರಿಲೀಸ್ ಮಾಡಬೇಕು. ಅದನ್ನು ಒಂದು ವೇ ಆಫ್ ಕಂಟ್ರೋಲ್ ಆಫ್ ಏರ್ ಪೊಲ್ಯೂಷನ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಏನು ಮಾಡಬೇಕು, ಲೆಡ್ ಫ್ರೀ ಪೆಟ್ರೋಲ್ ಆರ್ ಡೀಸೆಲ್ಸನ್ನು ಯೂಸ್ ಮಾಡ್ಬೋದು. ಅಂದರೆ ಯಾಕೆ ಲೆಡ್ ಕಂಟೆಂಟ್ ಇರ್ತಕ್ಕಂಥ ಪೆಟ್ರೋಲು ಮತ್ತು ಡಿಸೋಲ್ ಇರೋದ್ರಿಂದ ಏನಂದರೆ ಹಾರ್ಮ್ಫುಲ್ ಆಗೋ ಚಾನ್ಸಸ್ ಇರುತ್ತೆ, ಅದು ಇರಲಾರ್ದೇ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಯೂಸ್ ಆಫ್ ಕ್ಯಾಟಾಲಿಟಿಕ್ ಕನ್ವರ್ಟರ್ಸ್ ಫೇಸಿಂಗ್ ಔಟ್ ದ ಓಲ್ಡ್ ವೆಹಿಕಲ್ಸ್. ಕೆಳಗಡೆ ಸೆಕೆಂಡ್ ಇಮೇಜ್ನಲ್ಲಿ ಏನಿದೆ ಅಂದರೆ ಒಂದು ಕ್ಯಾಟಾಲಿಟಿಕ್ ಕನ್ವರ್ಟರನ್ನು ನೋಡ್ಬೋದು. ಅದು ಏನಿದೆ ಅಂತಂದರೆ ಗ್ಯಾಸಸನ್ನು ಏನಿದೆ ಅಂದರೆ ಅನ್ಬರ್ಂಟ್ ಮಾಡೋಕ್ಕೆ ಏನಿದೆ ಅಂದರೆ ಹೆಲ್ಪ್ ಆಗುತ್ತೆ. ಆದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಕ್ಯಾಟಾಲಿಟಿಕ್ ಕನ್ವರ್ಟರ್ಸನ್ನು ಯೂಸ್ ಮಾಡಿ ಮತ್ತು ಹಳೆ ವೆಹಿಕಲ್ಸನ್ನು ಏನಿದೆ ಅಂತಂದರೆ ತೆಗೆದುಬಿಡಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಅದರಿಂದ ಲಾಟ್ ಆಫ್ ಏರ್ ಪೊಲ್ಯೂಷನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ.
ಯೂಸ್ ಆಫ್ ಲೋ ಸಲ್ಫರ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್. ಸೊ ಏನು ಯೂಸ್ ಮಾಡಬೇಕು, ಕಮ್ಮಿ ಪ್ರಮಾಣದಲ್ಲಿರ್ತಕ್ಕಂಥ ಏನಿದೆ ಅಂದರೆ ಸಲ್ಫರ್ ಆಗಿರ್ಬೋದು ಆರ್ ಸಮ್ಟೈಮ್ಸ್ ಡೀಸೆಲ್ ಆಗಿರ್ಬೋದು, ಇದನ್ನು ಏನಿದೆ ಅಂತಂದರೆ ಲೋ ಸಲ್ಫರ್ ಇರ್ತಕ್ಕಂಥ ಪೆಟ್ರೋಲ್ ಆ್ಯಂಡ್ ಡೀಸೆಲನ್ನು ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಲಾಸ್ಟ್ ಕಂಟ್ರೋಲ್ ಏನಿದೆ ಅಂದರೆ ಅಪ್ಲಿಕೇಶನ್ ಆಫ್ ಅ ಪೊಲ್ಯೂಷನ್ ಲೆವೆಲ್ ನಾರ್ಮ್ಸ್ ಫಾರ್ ಅ ವೆಹಿಕಲ್ಸ್. ಸೊ ಈಗ ನೀವು ಯಾವುದೋ ವೆಹಿಕಲ್ಸನ್ನು ತೊಗೊಂಡು ಹೋಗ್ತಾ ಇದ್ದೀವಿ ಹೊರಗಡೆ ಅಂತಂದರೆ ಪೊಲ್ಯೂಷನ್ ಟೆಸ್ಟ್ ಮಾಡಬೇಕಾಗತ್ತೆ. ಆ ಪೊಲ್ಯೂಷನ್ ಟೆಸ್ಟು ಎಮಿಷನ್ ಟೆಸ್ಟ್ಲಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂತಂದರೆ, ಸೊ ಇದ್ದಂಥ ಪೊಲ್ಯೂಷನ್ ಲೆವೆಲ್ ರೂಲ್ಸನ್ನು ಏನಿದೆ ಅಂದರೆ ನಾವು ಫಾಲೋ ಮಾಡಬೇಕಾಗತ್ತೆ. ಸೊ ಇದು ಈ ರೀತಿ ಇರೋದ್ರಿಂದ ಏನಿದೆ ಅಂದರೆ 5 ಪಾಯಿಂಟ್ಸನ್ನು ಏನಂತ ಕನ್ಸಿಡರ್ ಮಾಡ್ತೀವಿ, ಕಂಟ್ರೋಲ್ ಆಫ್ ಏರ್ ಪೊಲ್ಯೂಷನ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ನಲ್ಲಿ ಕೆಟಲಿಟಿಕ್ ಕನ್ವರ್ಟರ್ ಬಗ್ಗೆ ಹೇಳ್ತಾರೆ. ಸೊ ಕೆಟಲಿಟಿಕ್ ಕನ್ವರ್ಟರ್ ಏನಿದೆ ಅಂತಂದರೆ ಇಟ್ ರೆಡ್ಯೂಸಸ್ ದ ಎಮಿಷನ್ ಆಫ್ ಪಾಯ್ಸನಸ್ ಗ್ಯಾಸಸ್. ಸೊ ಕೆಟಲಿಟಿಕ್ ಕನ್ವರ್ಟರ್ ನಮ್ಮ ಡಿವೈಸಿಗೆ ಏನಿದೆ ಅಂದರೆ ನಮ್ಮದು ಕಾರಿಗೆ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಅದು ಏನು ರಿಡ್ಯೂಸ್ ಮಾಡುತ್ತೆ ಅಂತ ಹೇಳ್ತಾರೆ, ಪಾಯ್ಸನಸ್ ಗ್ಯಾಸಸ್ಸು ಅಟ್ಮಾಸ್ಫಿಯರಿಗೆ ರಿಲೀಸ್ ಆಗೋದನ್ನು ಅವಾಯ್ಡ್ ಮಾಡುತ್ತೆ. ಸೊ ದಿಸ್ ಕನ್ವರ್ಟ್ಸ್ ದ ಅನ್ಬರ್ನ್ಟ್ ಹೈಡ್ರೋಕಾರ್ಬನ್ಸ್ ಟು ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಸೊ ಇಲ್ಲೇನು ಮಾಡ್ತಾ ಇದೆ, ಇದು ಕ್ಯಾಟಲಿಟಿಕ್ ಕನ್ವರ್ಟರ್ ಯೂಸ್ ಮಾಡೋದ್ರಿಂದ ಅನ್ಬರ್ನ್ಟ್ ಅಂದರೆ ಕರೆಕ್ಟಾಗಿ ಏನಿದೆ ಅಂದರೆ ಬರ್ನ್ ಆಗ್ಲಾರ್ದಂಥ ಕಾರ್ಬನ್ ಡೈಆಕ್ಸೈಡ್ ಹೈಡ್ರೋಕಾರ್ಬನ್ಸ್ ಟು ಕಾರ್ಬನ್ ಡೈಆಕ್ಸೈಡ್ ಏನಿದೆ ಅಂದರೆ ಆ್ಯಂಡ್ ವಾಟರಿಗೆ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಏನಿದೆ ಅಂದರೆ ಕಾರ್ಬನ್ ಮೊನಾಕ್ಸೈಡ್ ಆ್ಯಂಡ್ ನೈಟ್ರಿಕ್ ಆಕ್ಸೈಡ್ ಟು ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ನೈಟ್ರೋಜನ್ ಗ್ಯಾಸಸ್ ರೆಸ್ಪೆಕ್ಟಿವ್ಲಿ. ಸಮ್ಟೈಮ್ಸ್ ಇನ್ನೂ ಏನಾಗ್ಬೋದು ಅಂದರೆ ಕಾರ್ಬನ್ ಡೈಆಕ್ಸೈಡ್ಲಿಂದ ಏನಾಗಿ ಕನ್ವರ್ಟ್ ಆಗುತ್ತೆ, ಕಾರ್ಬನ್ ಮೊನಾಕ್ಸೈಡ್ಲಿಂದ ಕಾರ್ಬನ್ ಡೈಆಕ್ಸೈಡ್ ಕನ್ವರ್ಟ್ ಆಗುತ್ತೆ. ನೈಟ್ರಿಕ್ ಆ್ಯಸಿಡ್ಲಿಂದ ಏನಿದೆ ಅಂತಂದರೆ ನೈಟ್ರೋಜನ್ ಗ್ಯಾಸಸ್ಸಿಗೆ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ, ಕಾರ್ಬನ್ ಮೊನಾಕ್ಸೈಡ್ಲಿಂದ ಏನಾಗಿ ಕನ್ವರ್ಟ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್. ನೈಟ್ರಿಕ್ ಆಕ್ಸೈಡ್ಲಿಂದ ಏನಾಗಿ ಕನ್ವರ್ಟ್ ಆಗುತ್ತೆ ಅಂದರೆ ನೈಟ್ರೋಜನ್ ಗ್ಯಾಸಸ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಪಾಯಿಂಟ್ನಲ್ಲಿ ಮೋಟಾರ್ ವೆಹಿಕಲ್ಸ್ ಹ್ಯಾವಿಂಗ್ ಅ ಕ್ಯಾಟಲಿಟಿಕ್ ಕನ್ವರ್ಟರ್ ಶುಡ್ ಯೂಸ್ ಅ ಅನ್ಲೆಡೆಡ್ ಪೆಟ್ರೋಲ್ ಬಿಕಾಸ್ ದ ಲೆಡ್ ಇನ್ ದ ಪೆಟ್ರೋಲ್ ಇನ್ಆಕ್ಟಿವೇಟ್ಸ್ ದ ಕ್ಯಾಟಲಿಸ್ಟ್. ಸೊ ಇಲ್ಲಿ ನಾವು ಕ್ಯಾಟಲಿಟಿಕ್ ಕನ್ವರ್ಟರನ್ನು ಯೂಸ್ ಮಾಡಿದಾಗ ನಮ್ಮ 4 ವೀಲರ್ಸಿಗೆ ವೆಹಿಕಲ್ಸಿಗೆ ಅವಾಗ ಏನು ಮಾಡಬೇಕು ಅಂತಂತ ಇದ್ದಾರೆ, ಲೆಡ್ ಫ್ರೀ ಇರ್ತಕ್ಕಂಥ ಪೆಟ್ರೋಲನ್ನು ಯೂಸ್ ಮಾಡಿರಿ. ಇಲ್ಲಾಂದರೆ ಆ ಕ್ಯಾಟಲಿಟಿಕ್ ಕನ್ವರ್ಟಿಗೆ ಏನಿದೆ ಅಂತಂದರೆ ಇನ್ಆಕ್ಟಿವ್ ಮಾಡೋ ಚಾನ್ಸಸ್ ಇರುತ್ತೆ ಬಿಕಾಸ್ ಆಫ್ ಪೆಟ್ರೋಲ್. ಸೊ ಯಾಕಂತಂದರೆ ನಾವು ಯೂಸ್ ಮಾಡ್ತಕ್ಕಂಥ ಏನಿದೆ ಅಂತಂದರೆ ಪೆಟ್ರೋಲ್ನಲ್ಲಿ ಏನಿದೆ ಅಂದರೆ ಲೆಡ್ ಇರುತ್ತೆ. ಸೊ ಹಾಗಾಗಿ ಅದು ಏನಿದೆ ಇನ್ಆಕ್ಟಿವ್ ಮಾಡುತ್ತೆ. ಎದಕ್ಕೆ ಇನ್ಆಕ್ಟಿವ್ ಮಾಡುತ್ತೆ, ಫಾರ್ ದ ಕ್ಯಾಟಲಿಸ್ಟ್. ಸೊ ನೆಕ್ಸ್ಟ್ ಏರ್ ಪೊಲ್ಯೂಷನ್ ಆ್ಯಂಡ್ ಇಟ್ಸ್ ಕಂಟ್ರೋಲ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಇನ್ ಡೆಲ್ಲಿ compressed natural gas, that is CNG, so in a public transport is used. Okay, so ಕೆಲವೊಂದು ಸತಿ ಏನಿದೆ ಅಂತಂದರೆ ಪರ್ಟಿಕ್ಯುಲರ್ಲಿ ಇನ್ ಡೆಲ್ಲಿನಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ CNGಯನ್ನು ಟ್ರಾನ್ಸ್ಪೋರ್ಟ್ ಸಲುವಾಗಿ ಯೂಸ್ ಮಾಡ್ತಾ ಇದ್ದಾರೆ. ಸಮ್ ಆಫ್ ದ ಬಸ್ ಆಗಿರ್ಬೋದು, ಯಾವುದೋ ಆದಂಥ ವೆಹಿಕಲ್ಸ್ ಆಗಿರ್ಬೋದು, ಅದರಲ್ಲಿ ಏನಿದೆ ಅಂತಂದರೆ CNG ಯುಟಿಲೈಸ್ ಮಾಡ್ತಾ ಇದ್ದಾರೆ. CNG ಅಂದರೆ compressed ನ್ಯಾಚುರಲ್ ಗ್ಯಾಸ್. CNG ಇಸ್ ಬೆಟರ್ ದೆನ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್. CNG ಏನಿದೆ ಅಂದರೆ ಪೆಟ್ರೋಲು ಮತ್ತು ಡೀಸೆಲ್ಗಿಂತ ಬೆಟ್ರ್ ಇದೆ ಬಿಕಾಸ್ CNG ಬರ್ನ್ಸ್ ಮೋಸ್ಟ್ ಎಫಿಷಿಯೆಂಟ್ಲಿ ಆ್ಯಂಡ್ ವೆರಿ ಲಿಟಲ್ ಆಫ್ ಇಟ್ ಈಸ್ ಲೆಫ್ಟ್ ಅನ್ಬರ್ನ್ಟ್ ಅಂತ ಇದೆ. ಸೊ ಈ CNG ಏನಿದೆ ಅಂತಂದರೆ ಯುಟಿಲೈಸ್ ಆಗ್ತಾ ಇರುವಾಗ ಅನ್ಬರ್ನ್ಟ್ ಆಗ್ತಕ್ಕಂಥ ಸಬ್ಸ್ಟೆನ್ಸಸ್ ಏನಿದೆ ಅಂತಂದರೆ ಭಾಳ ಕಮ್ಮಿ ಇದೆ. ಆಮೇಲೆ ಏನಿದೆ ಅಂದರೆ CNG ಏನಿದೆ ಅಂದರೆ ಬರ್ನ್ಸ್ ಮೋಸ್ಟ್ ಎಫಿಷಿಯೆಂಟ್ಲಿ ಅಂತ ಇದೆ. ಸೊ ಒಂದು ಏಬಲ್ಲಿ ಏನಿದೆ ಅಂತಂದರೆ ಏನು ಬರ್ನ್ ಆಗುತ್ತೆ, ಆ ವೆರಿ ಲಿಟಲ್ ಅಮೌಂಟ್ ಏನಿದೆ ಅಂದರೆ ಇಟ್ ಈಸ್ ಲೆಫ್ಟ್ ಆ್ಯಸ್ ಅ ಅನ್ಬರ್ನ್ಟ್ ಅಂತ ಇದೆ. CNG is cheaper than the petrol or diesel. ಸೊ CNG ಏನಿದೆ ಅಂತಂದರೆ ಪೆಟ್ರೋಲು ಮತ್ತು ಡೀಸೆಲ್ಗಿಂತ ಬಹಳ ಚೀಪ್ ಇದೆ, ಅಂದರೆ ಕಮ್ಮಿ ದುಡ್ಡಿನಲ್ಲಿ ಏನಿದೆ ಅಂದರೆ ಅವೈಲೇಬಲ್ ಆಗಿರುತ್ತೆ. ಆ್ಯಂಡ್ ಕೆನಾಟ್ ಬಿ ಸಿಂಫೋನ್ಡ್ ಆಫ್ ಬೈ ಥೀವ್ಸ್ ಆ್ಯಂಡ್ ಅಡಲ್ಟ್ರೆಂಟ್ ಲೈಕ್ ಪೆಟ್ರೋಲ್ ಆರ್ ಡೀಸೆಲ್ಸ್. ಸೊ ಇದು ಏನಿದೆ ಅಂತಂದರೆ ಥೀವ್ಸ್ ಏನಿದೆ ಅಂತಂದರೆ ಇದನ್ನು ಕದ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಪೆಟ್ರೋಲು ಮತ್ತು ಡೀಸೆಲ್ ಯಾವ ರೀತಿ ಏನಿದೆ ಅಂತಂದರೆ ವೆಹಿಕಲ್ಸಿಂದ ತೊಗೊಂಡು ಹೋಗೋ ಚಾನ್ಸಸ್ ಇರುತ್ತೆ, ಆ ರೀತಿ ಏನಿದೆ ಅಂತಂದರೆ ಇದನ್ನು CNGಯನ್ನು ಆ ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. The main problem with switching off to CNG is the difficulty of laying down the pipelines to deliver CNG through distribution points
or pumps and ensuring the uninterrupted supply. ಸೊ ಏನಿದೆ ಮೇನ್ ಪ್ರಾಬ್ಲಮ್ಮು ಸಿ ಎನ್ ಜಿ ಯುಟಿಲೈಸ್ ಮಾಡೋದ್ರಿಂದ ಅಂದರೆ, ಸೊ ಇಟ್ ವಿಲ್ ಬಿಕಮ್ ವೆರಿ ಡಿಫಿಕಲ್ಟ್ ಆ್ಯಕ್ಚುಲಿ. ಯಾಕಂದರೆ ಇದು ಸ್ಟಾರ್ಟ್ ಆಗೋದು ಸ್ವಲ್ಪ ಏನಿದೆ ಅಂದರೆ ಸ್ವಿಚಿಂಗ್ ಓವರ್ ದ ಸಿ ಎನ್ ಜಿ ಇಸ್ ಡಿಫಿಕಲ್ಟ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸಮ್ಟೈಮ್ಸ್ ಏನಿದೆ ಅಂತಂದರೆ ಇದನ್ನು ಯೂಸ್ ಮಾಡಿದಾಗ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ನೆಕ್ಸ್ಟ್ ಏನಾಗೋ ಚಾನ್ಸಸ್ ಇರುತ್ತೆ ಅಂದರೆ ಇದ್ರದ್ದು ಪೈಪ್ಲೈನ್ಸು ಇದ್ರದ್ದು ಪಾಯಿಂಟ್ಸ್ ಏನಿದೆ ಅಂತಂದರೆ ಅದು ಕಮ್ಮಿ ಆಗಿರುತ್ತೆ, ಅದ್ರ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ಸು ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಏನಿದೆ ಅಂದರೆ ಸಪ್ಲೈ ಆಫ್ ಸಿ ಎನ್ ಜಿ ಏನಿದೆ ಅಂತಂದರೆ ಸಮ್ಟೈಮ್ಸ್ ಡಿಲೇ ಆಗಿರ್ಬೋದು, ಆರ್ ಸಮ್ಟೈಮ್ಸ್ ಏನಿದೆ ಅಂತಂದರೆ ಲೇಟ್ ಆಗೋ ಚಾನ್ಸಸ್ ಇರುತ್ತೆ. ಬಿಕಾಸ್ ವೆರಿ ಲೆಸ್ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ಸು ಮತ್ತು ಪಂಪ್ಸ್ ಏನಿದೆ ಅಂದರೆ ಪ್ರೆಸೆಂಟ್ ಇರೋದ್ರಿಂದ ಸಪ್ಲೈ ಏನಿದೆ ಅಂತಂದರೆ ಅದರದ್ದು ಸಪ್ಲೈ ಇಂಟರಪ್ಟೆಡ್ ಇದೆ, ಕರೆಕ್ಟಾಗಿ ಸಪ್ಲೈ ಆಗ್ತಾ ಇಲ್ಲ, ಅದರದ್ದು ಡಿಸ್ಟರ್ಬೆನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಸ್ಲೈಡ್ ಆಫ್ ಏರ್ ಪೊಲ್ಯೂಷನ್ ಆ್ಯಂಡ್ ಕಂಟ್ರೋಲ್ನಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರೆಸಿಪಿಟೇಟರ್ ಅಂತ ಇದೆ. ಸೊ ಏನಪ್ಪ ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರೆಸಿಪಿಟೇಟರ್? ಇದು ಒಂದು ಡಿವೈಸ್ ಇದೆ. ಇಟ್ ಈಸ್ ಅ ಡಿವೈಸ್ ಯೂಸ್ ಟು ರಿಮೂವ್ ದ ಪಾರ್ಟಿಕ್ಯುಲೇಟ್ ಮ್ಯಾಟರ್. ಸೊ ನಾವು ಮುಂಚೆ ಏನಿದೆ ಅಂದರೆ ಏರ್ ಪೊಲ್ಯೂಷನ್ ಹೆಡಿಂಗ್ನಲ್ಲಿ ಪಾರ್ಟಿಕ್ಯುಲೇಟ್ ಮ್ಯಾಟರ್ಸ್ ವಿಲ್ ಬಿ ರಿಲೀಸ್ಡ್ ಫ್ರಮ್ ದ ಸ್ಮೆಲ್ಟರ್ಸ್ ಆ್ಯಂಡ್ ಥರ್ಮಲ್ ಪಾಯಿಂಟ್ಸ್ ಅಂತ ಹೇಳಿದೆ, ಹೌದಾ? ಸೊ ಇದು ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರೆಸಿಪಿಟೇಟರ್ ಏನಿದೆ ಅಂದರೆ ಒಂದು ಡಿವೈಸ್ ಇದೆ. ಈ ಡಿವೈಸ್ ಏನನ್ನು ರಿಮೂವ್ ಮಾಡುತ್ತೆ ಅಂದರೆ ಆ ಪಾರ್ಟಿಕ್ಯುಲೇಟ್ ಮ್ಯಾಟರ್ಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಏರ್, ಅದನ್ನು ರಿಮೂವ್ ಮಾಡುತ್ತೆ. ಸೊ ಇಟ್ ಕ್ಯಾನ್ ರಿಮೂವ್ ಓವರ್ 99% ಆಫ್ ದ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಪ್ರೆಸೆಂಟ್ ಇನ್ ದ ಎಕ್ಸಾಸ್ಟ್ ಫ್ರಮ್ ದ ಥರ್ಮಲ್ ಪವರ್ ಪ್ಲಾಂಟ್. ಸೊ ಥರ್ಮಲ್ ಪವರ್ ಪ್ಲಾಂಟ್ನಲ್ಲಿ ಏನಿದೆ ಅಂದರೆ ಯುಟಿಲೈಸ್ ಮಾಡ್ತಾ ಇರುವಾಗ ಇದು ಎಷ್ಟು ಪರ್ಸೆಂಟ್ವರೆಗೂ ಕೆಲಸ ಮಾಡುತ್ತೆ ಅಂದರೆ 99% ಅಷ್ಟು ಏನಿದೆ ಅಂದರೆ ಪಾರ್ಟಿಕಲ್ ಮ್ಯಾಟರ್ಸ್ ಏನಿದೆ ಪ್ರೆಸೆಂಟ್ ಇರುತ್ತೆ ಆ ಎಕ್ಸಾಸ್ಟ್ಲಿಂದ. ಬಿಗ್ ಬಿಗ್ ಚಿಮ್ನೀಸ್ ಆಗಿರ್ಬೋದು, ಸ್ಮೆಲ್ಟರ್ಸ್ ಆಗಿರ್ಬೋದು, ಥರ್ಮಲ್ ಪವರ್ ಪಾಯಿಂಟ್ಸ್ ಆಗಿರ್ಬೋದು, ಅದರಿಂದ ಏನಿದೆ ಅಂತಂದರೆ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರೆಸಿಪಿಟೇಟರ್ನಲ್ಲಿ ಏನಿದೆ, ದ ಎಲೆಕ್ಟ್ರಾನ್ಸ್ ರಿಲೀಸ್ ಫ್ರಮ್ ದ ಎಲೆಕ್ಟ್ರೋಡ್ ವೈರ್ಸ್ ಅಟ್ಯಾಚ್ ಟು ದ ಡಸ್ಟ್ ಪಾರ್ಟಿಕಲ್ಸ್ ಆ್ಯಂಡ್ ಗಿವ್ ಅ ನೆಗೆಟಿವ್ ಚಾರ್ಜ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಎಲೆಕ್ಟ್ರಾನ್ಸ್ ಏನು ರಿಲೀಸ್ ಆಗುತ್ತೆ ಎಲೆಕ್ಟ್ರಿಕಲ್ ವೈರ್ಲಿಂದ, ಅಂದರೆ ಎಲೆಕ್ಟ್ರೋಡ್ ವೈರ್ಲಿಂದ, ಆ ಎಲೆಕ್ಟ್ರೋಡ್ ವೈರ್ ಏನಿದೆ ಅಂತ ಇಟ್ ಮೇಂಟೈನ್ಸ್ ಥೌಸಂಡ್ಸ್ ಆಫ್ ವೋಲ್ಟ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಏನಿದೆ ಅಂತಂದರೆ ಎಲೆಕ್ಟ್ರಾನ್ಸ್ ಏನಿದೆ ಅಂತಂದರೆ ರಿಲೀಸ್ ಆದಾಗ ಫ್ರಮ್ ದ ಎಲೆಕ್ಟ್ರೋಡ್ ವೈರ್ಸ್ ಏನಾಗುತ್ತೆ, ಇಟ್ ಅಟ್ಯಾಚಸ್ ಟು ದ ಮೈನ್ಯೂಟ್ ಡಸ್ಟ್ ಪಾರ್ಟಿಕಲ್ಸ್. ಅದು ಏನು ಮಾಡುತ್ತೆ ಎಲೆಕ್ಟ್ರಾನ್ಸ್ ಅಂದರೆ ಮೈನ್ಯೂಟ್ ಡಸ್ಟ್ ಪಾರ್ಟಿಕಲ್ಸಿಗೆ ಏನಿದೆ ಅಂದರೆ ಅಟ್ಯಾಚ್ ಆಗುತ್ತೆ. ಆ ಅಟ್ಯಾಚ್ ಆಗೋದ್ರಿಂದ ಏನಿದೆ ಅಂತಂದರೆ ದಟ್ ಗಿವ್ಸ್ ಅ ನೆಗೆಟಿವ್ ಚಾರ್ಜ್ ಟು ದ ಡಸ್ಟ್ ಪಾರ್ಟಿಕಲ್ಸ್. ಸೊ ಡಸ್ಟ್ ಪಾರ್ಟಿಕಲ್ಸ್ ಏನಿದೆ ಅಂದರೆ ಒಂದು ನೆಗೆಟಿವ್ಲಿ ಚಾರ್ಜ್ ಕೊಟ್ಟಂಗೆ ಆಗುತ್ತೆ. ಅವಾಗ ಏನಾಗುತ್ತೆ, ದ ಕಲೆಕ್ಟಿಂಗ್ ಪ್ಲೇಟ್ ಅಟ್ರಾಕ್ಟ್ಸ್ ದ ಚಾರ್ಜ್ಡ್ ಡಸ್ಟ್ ಪಾರ್ಟಿಕಲ್ಸ್. ಯಾವಾಗ ಆ ಡಸ್ಟ್ ಪಾರ್ಟಿಕಲ್ಸ್ ನೆಗೆಟಿವ್ಲಿ ಚಾರ್ಜ್ಡ್ ಆಗಿದೆ ಅವಾಗ ಏನಾಗುತ್ತೆ, ಯಾವಾಗ ಕಲೆಕ್ಟಿಂಗ್ ಪ್ಲೇಟ್ ಥ್ರೂ ಅದನ್ನು ಪಾಸ್ ಮಾಡಿದಾಗ ಏನಾಗೋ ಚಾನ್ಸಸ್ ಇರುತ್ತೆ ಅಂತಂದರೆ ಇಟ್ ವಿಲ್ ಕಲೆಕ್ಟ್ ದ ಚಾರ್ಜ್ಡ್ ಡಸ್ಟ್ ಪಾರ್ಟಿಕಲ್ಸ್ ಅಂತ ಹೇಳ್ತಾ ಇದ್ದಾರೆ. ತಳಗಡೆ ನೀವು ಇಮೇಜ್ನಲ್ಲಿ ನೋಡ್ಬೋದು, ಈ ರೀತಿ ಕಲೆಕ್ಟಿಂಗ್ ಪ್ಲೇಟ್ಸ್ ಇರುತ್ತೆ. ಈ ರೀತಿ ಇದನ್ನು ಏನಂತ ಹೇಳ್ತೀವಿ, ನೆಗೆಟಿವ್ಲಿ ಚಾರ್ಜ್ಡ್ ಅಂತ ಹೇಳ್ತೀವಿ ಪಾರ್ಟಿಕಲ್ಸು. ಸೊ ಡಸ್ಟ್ ಪಾರ್ಟಿಕಲ್ಸನ್ನು ಏನಿದೆ ಅಂತಂದರೆ, ಸೊ ಎಲೆಕ್ಟ್ರಾನ್ಸ್ ಏನಿದೆ ರಿಲೀಸ್ ಆದಾಗ ಎಲೆಕ್ಟ್ರೋಡ್ ವೈರ್ಸ್ಲಿಂದ ಆವಾಗ ಈ ಡಸ್ಟ್ ಪಾರ್ಟಿಕಲ್ಸ್ ನೆಗೆಟಿವ್ಲಿ ಚಾರ್ಜ್ಡ್ ಆಗುತ್ತೆ. ನಂತರ ಏನಿದೆ ಅಂದರೆ ಕಲೆಕ್ಟಿಂಗ್ ಪ್ಲೇಸ್ ಥ್ರೂ ಏನಿದೆ ಅಂತಂದರೆ ಅದನ್ನು ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ದೋಸ್ ಡಸ್ಟ್ ಪಾರ್ಟಿಕಲ್ಸ್. ಸೊ ನೆಕ್ಸ್ಟ್ನಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರೆಸಿಪಿಟೇಟರ್ನಲ್ಲಿ ಏನು ಹೇಳ್ತಾ ಇದ್ದಾರೆ, ದ ವೆಲಾಸಿಟಿ ಆಫ್ ಏರ್ ಬಿಟ್ವೀನ್ ದ ಪ್ಲೇಟ್ಸ್ ಮಸ್ಟ್ ಬಿ ಲೋ ಇನಫ್ ಟು ಅಲಾವ್ ದ ಡಸ್ಟ್ ಟು ಪಾಸ್. ಸೊ ಸಮ್ಟೈಮ್ಸ್ ಏನಿದೆ ಅಂದರೆ ವೆಲಾಸಿಟಿ ಅಂದರೆ ಸ್ಪೀಡ್ ಆಫ್ ದ ಡಸ್ಟ್ ಪಾರ್ಟಿಕಲ್ಸ್ ಏನಿದೆ ಅಂದರೆ ಆ ಪ್ಲೇಟ್ಸ್ ಮಧ್ಯದಲ್ಲಿ ಸ್ಲೋ ಆಗಿರಬೇಕಾಗತ್ತೆ. ಏಕಂತಂದರೆ ಅಲ್ಲಿ ಸ್ಲೋ ಆಗಿರೋದ್ರಿಂದ ಏನಾಗೋ ಚಾನ್ಸಸ್ ಇರುತ್ತೆ ಅಂತಂತಂದರೆ ಆ ಡಸ್ಟ್ ಪಾರ್ಟಿಕಲ್ಸೇ ಅಲ್ಲೇ ಬಾಟಮ್ನಲ್ಲಿ ಸೆಟ್ಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಯಾವಾಗ ವೆಲಾಸಿಟಿ ಫಾಸ್ಟ್ ಆಗಿತ್ತು ಅಂದರೆ ಸ್ವಲ್ಪ ಕಷ್ಟ ಆಗೋ ಚಾನ್ಸಸ್ ಇರುತ್ತೆ. ಸೊ ನಂತರ ದ ಸ್ಕ್ರಬ್ಬರ್ ರಿಮೂವ್ಸ್ ಗ್ಯಾಸಸ್ ಲೈಕ್ SO2. ಸ್ಕ್ರಬ್ಬರ್ ಏನು ಕೆಲಸ ಮಾಡುತ್ತೆ, ಇಟ್ ರಿಮೂವ್ಸ್ ಗ್ಯಾಸಸ್ ಲೈಕ್ ಸಲ್ಫರ್ ಡೈಆಕ್ಸೈಡ್ ಗ್ಯಾಸಸ್ ಏನಿದೆ ರಿಮೂವ್ ಮಾಡುತ್ತೆ. ಇನ್ ಅ ಸ್ಕ್ರಬ್ಬರ್ ದ ಎಕ್ಸಾಸ್ಟ್ ಇಸ್ ಪಾಸ್ ಥ್ರೂ ಅ ಸ್ಪ್ರೇ ಆಫ್ ವಾಟರ್ ಆರ್ ಲೈಮ್. ಸಮ್ಟೈಮ್ಸ್ನಲ್ಲಿ ತಳಗಡೆ ಏನಿದೆ ಅಂದರೆ ಸ್ಕ್ರಬ್ಬರ್ ಕಾಣಿಸ್ತಾ ಇದೆ. ಈ ಸ್ಕ್ರಬ್ಬರ್ ಏನಿದೆ ಅಂತಂತಂದರೆ ಎಕ್ಸಾಸ್ಟ್ ಪಾಸ್ ಮಾಡ್ತಾ ಇರುವಾಗ, ಅಂದರೆ ಏರನ್ನು ರಿಮೂವ್ ಮಾಡ್ತಾ ಇರುವಾಗ ಏನಿದೆ ಅಂದರೆ ಆ ಏರಿಗೆ ಇಟ್ ಈಸ್ ಸ್ಪ್ರೇಡ್ ವಿತ್ ದ ಲೈಮ್ ಆರ್ ಅ ವಾಟರ್, ಅಂದರೆ ವಾಟರ್ ಸ್ಪ್ರೇ ಆದರೂ ಮಾಡಿರ್ತಾರೆ ಆರ್ ಲೈಮ್ ಸ್ಪ್ರೇ ಆದರೂ ಮಾಡಿರ್ತಾರೆ ಬಿಫೋರ್ ರಿಮೂವಿಂಗ್ ಔಟ್ ಫ್ರಮ್ ದ ಸ್ಕ್ರಬ್ಬರ್.
a very minute particles are not removed from this precipitator. ಸೊ ಇಲ್ಲಿ ಮುಂಚೆನೇ ಹೇಳಿದಾಗ ಏನಿದೆ ಅಂದರೆ 99% ಅಷ್ಟು ಏನಿದೆ ಅಂತಂದರೆ ಪಾರ್ಟಿಕ್ಯುಲೇಟ್ ಮ್ಯಾಟರ್ಸ್ ರಿಮೂವ್ ಆಗುತ್ತೆ. ಸೊ ಆದರೆ ವೆರಿ ಮೈನ್ಯೂಟ್ ಪಾರ್ಟಿಕ್ಯುಲರ್ ಮ್ಯಾಟ್ರ್ ಏನಿದೆ ಅಂದರೆ ಈ ಪ್ರೆಸಿಪಿಟೇಟರಿಂದ ರಿಮೂವ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ ಇಂಡಿಯಾ ಏರ್ ಪೊಲ್ಯೂಷನ್ ಆ್ಯಂಡ್ ಕಂಟ್ರೋಲ್ ಆ್ಯಕ್ಟ್, ಸೊ ಏರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆ್ಯಕ್ಟ್ ಯಾವ ಇಯರ್ನಲ್ಲಿ 1981 was amended in the year 1987 to include noise pollution as a air pollutant. ಸೊ ಆ್ಯಕ್ಚುಲಿ ಈ ಆ್ಯಕ್ಟ್ ಪ್ರಕಾರ ಏನಿದೆ ಅಂತಂತಂದರೆ ಇನ್ ದ ಇಯರ್ 1981, ಸೊ ಆ ರೂಲ್ ಪ್ರಕಾರ ಏನಿದೆ ಅಂತಂದರೆ ನಾಯ್ಸ್ ಪೊಲ್ಯೂಷನನ್ನು ಏರ್ ಪೊಲ್ಯೂಷನ್ ಸಬ್ ಹೆಡಿಂಗ್ನಲ್ಲಿ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. Thank you for watching this video. So let us discuss with the next topic in part 2.